ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಧಾನವಾಗಿ ಈ ವಿಡಿಯೋದಲ್ಲಿ ಶನಿ ಪರಮಾತ್ಮನ ರೆಟ್ರೋಗ್ರೇಡ್ ಸಂಚಾರ ಅನ್ನೋದು, ವಕ್ರಗಮನ ಸಂಚಾರ ಅನ್ನೋದು ಈ ದ್ವಾದಶ ರಾಶಿಗಳ ಮೇಲೆ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ 138 ದಿನಗಳ ಕಾಲ ಈ ಶನಿ ಪರಮಾತ್ಮನ ವಕ್ರಗಮನ ಸಂಚಾರ ದ್ವಾದಶ ರಾಶಿಗಳಲ್ಲಿ ಯಾವ ಸ್ಥಾನದಲ್ಲಿ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳು ಅನ್ನೋದಕ್ಕೆ ಹೇಳೋದಕ್ಕಿಂತ ಈ ರೆಟ್ರೋಗ್ರೇಡ್ ಸ್ಟೇಟ್ ಅನ್ನೋದನ್ನು ಏನಂದರೆ, ಈ ಶನಿ ಪರಮಾತ್ಮನನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಶನಿ ಪರಮಾತ್ಮ ಕರ್ಮಕ್ಕೆ ಮತ್ತು ಧರ್ಮಕ್ಕೆ ನಾಯಕ ಅಂತ ಹೇಳ್ತಾ ಇರ್ತೀವಿ. ನಾವು ಮಾಡಿರುವಂತಹ ಕರ್ಮಗಳನ್ನು, ನಾವು ಮಾಡಿರುವಂತಹ ತಪ್ಪುಗಳನ್ನು, ಅಥವಾ ನಾವು ಮಾಡ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ರಿಸೆಟ್ ಮಾಡ್ಕೊಳ್ಳೋದಕ್ಕೆ, ಒಂದು ಸಾರಿ ನಾವು ಮಾಡಿರುವಂತಹ ಪ್ರಯತ್ನಗಳನ್ನು, ನಾವು ಮಾಡಿರುವಂತಹ ಯಶಸ್ಸನ್ನು ಒಂದು ಸಾರಿ ಪಾಸ್ ಮಾಡಿ ಅದನ್ನು ಪುನಃ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಈ ರೆಟ್ರೋಗ್ರೇಡ್ಸ್ ಅನ್ನೋದು ಈ ವಕ್ರಗಮನ ಸಂಚಾರದಲ್ಲಿ ಅನುಕೂಲವಾಗಿರುತ್ತೆ. ಉದಾಹರಣೆಗೆ, ನಾವು ಹಿಂದಿನ ದಿನಗಳಲ್ಲಿ ಬಹಳಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿರುವಂತಹ ವಿಷಯಗಳು ನಮ್ಮ ಪ್ರಮೇಯವಿಲ್ಲದೆ ಏನೋ ಒಂದು ಅವಾಂತರಗಳಿಂದ ಅದು ನಿಂತೋಗಿರಬಹುದು. ಬಟ್ ಅಂತಹ ಸಂದರ್ಭದಲ್ಲಿ ಈ ವಕ್ರಗಮನ ಸಂಚಾರದಲ್ಲಿ ನಾವು ಮತ್ತೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಧರ್ಮಬದ್ಧವಾಗಿ ನಾವು ಈ ಪ್ರಯತ್ನಗಳನ್ನು ನಾವು ಮತ್ತೆ ಆರಂಭ ಮಾಡಿದರೆ ಅದರಲ್ಲಿ ಯಶಸ್ಸು ಕಾಣುವುದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತೆ ಅಂತ ನಾವು ದ್ವಾದಶ ರಾಶಿಗಳಿಗೆ ಹೇಳ್ಕೊಂಡಿದ್ದೀವಿ. ಈಗ ದ್ವಾದಶ ರಾಶಿಗಳಲ್ಲಿ ಈಗ ಧನಸ್ಸು ರಾಶಿಯವರಿಗೆ ಈ ಶನಿ ವಕ್ರಗಮನ ಸಂಚಾರ ಅನ್ನೋದು ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆಯಾ? ಇಲ್ಲ. ಯಾಕಂದರೆ ಕಳೆದ ಒಂದು ವರ್ಷದಿಂದ, ಅಂದರೆ ಕಳೆದ ವರ್ಷ ಮಾರ್ಚಲ್ಲಿ ಬದಲಾಗಿರುವಂತಹ ಶನಿ ಪರಮಾತ್ಮ ಅರ್ಧಾಷ್ಟಮ ಸ್ಥಾನದಲ್ಲಿ, ಈಗ ಶನಿ ಪರಮಾತ್ಮ ಕೆಲವೊಂದು ಸ್ಥಾನಗಳಲ್ಲಿ ಕೆಲವೊಂದು ನಕಾರಾತ್ಮಕ ಫಲಗಳಂತ ಹೇಳೋದಕ್ಕಿಂತ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ನಮ್ಮ ತಾಳ್ಮೆಗೆ ಪರೀಕ್ಷೆ ನೀಡ್ತಾ ಇರ್ತಾರೆ. ನಮ್ಮಲ್ಲಿ ಕ್ರಮಶಿಕ್ಷಣೆ ಮತ್ತು ಒಂದು ಡೆಡಿಕೇಷನ್ನ, ಒಂದು ಡಿಸಿಪ್ಲೈನ್ನ ಇಂಪ್ರೂವ್ ಮಾಡ್ತಾ ಇರ್ತಾರೆ. ಮತ್ತು ಶನಿ ಪರಮಾತ್ಮನನ್ನು ನಾವು ಒಬ್ಬ ಶಿಕ್ಷಕನಾಗಿ ನೋಡಬೇಕಾಗಿರುತ್ತೆ ವಿನಃ ಶಿಕ್ಷೆ ಕೊಡುವಂತಹ ಗ್ರಹ ಅಲ್ವೇ ಅಲ್ಲ. ಅಂದರೆ ಈ ಅರ್ಧಾಷ್ಟಮ, ಅಷ್ಟಮ, ಸಾಡೆ ಸಾತಿ ಈ ವಿಷಯಗಳೆಲ್ಲವೂ ಕೂಡ ಏನಂದರೆ, ನಮ್ಮಲ್ಲಿ ಇರುವಂತಹ ತಾಳ್ಮೆ, ನಮಗೆ ತಾಳ್ಮೆಯನ್ನು ಹೆಚ್ಚು ಮಾಡುವುದು, ಅಥವಾ ಬರುವಂತಹ ಆತಂಕಗಳನ್ನು ಯಾವ ಸ್ಟ್ರಾಟಜಿಕ್ಕಾಗಿ ನಾವು ಅದನ್ನು ಓವರ್ಕಮ್ ಮಾಡ್ತೇವೆ, ಈ ವಿಷಯಗಳ ಮುಖಾಂತರ ನಮ್ಮ ತಾಳ್ಮೆಯಲ್ಲಿ ನಾವು ಮಾಡುವಂತಹ ವಿಷಯಗಳಲ್ಲಿ ಅನುಭವವನ್ನು ಕಲಿಸುವಂತಹ ಒಬ್ಬ ಶಿಕ್ಷಕನಾಗಿರ್ತಾರೆ. ಈಗ ಅದೇ ರೀತಿ ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಧನಸ್ಸು ರಾಶಿಯವರಿಗೆ ಈ ಕಳೆದ ಒಂದೂವರೆ ವರ್ಷದಿಂದ ಧನಸ್ಸು ರಾಶಿಯವರಿಗೆ ಕೆಲವೊಂದು ಕೈ ಹಿಡಿದಿರುವಂತಹ ಬಹಳಷ್ಟು ಸವಾಲುಗಳನ್ನು, ಬಹಳಷ್ಟು ಚಾಲೆಂಜಸ್ಸನ್ನು ಎದುರಿಸುವಂತಹ ಸಿಚುವೇಷನಲ್ಲಿ ಆ ರೀತಿ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದಾರೆ ಈ ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ. ಆದರೆ ಜುಲೈ 27ರಿಂದ ಅದೇ ಚತುರ್ಥ ಸ್ಥಾನವನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಸ್ವಸ್ಥಾನ, ನಮ್ಮ ಮನೆ, ನಮ್ಮ ತಾಯಿ ಮತ್ತು ವಾಹನಗಳು, ಆಸ್ತಿ ವ್ಯವಹಾರಗಳು, ಇವೆಲ್ಲವೂ ಕೂಡ ಚತುರ್ಥ ಸ್ಥಾನವನ್ನು, ಆ ಕಾರಕತ್ವವನ್ನು ನೋಡ್ತಾ ಇರುತ್ತೆ. ಅಂದರೆ ಕುಟುಂಬ ಅವಶ್ಯಕತೆಗಳೇನು, ಕುಟುಂಬ ಸದಸ್ಯರ ಮಧ್ಯೆ ಇರುವಂತಹ ಹೊಂದಾಣಿಕೆ ಏನು, ಅಥವಾ ನಾವು ಮಾಡ್ತಾ ಇರುವಂತಹ ಕೆಲಸಗಳಿಗೆ ಕುಟುಂಬ ಸದಸ್ಯರಿಂದ ಸಿಗ್ತಾ ಇರುವಂತಹ ಪ್ರೋತ್ಸಾಹ, ತಾಯಿಯ ಆರೋಗ್ಯ, ತಾಯಿಯ ಜೊತೆ ಇರುವಂತಹ ಸಂಬಂಧಗಳು. ಕೆಲವೊಮ್ಮೆ ತಂದೆ ತಾಯಿಗೆ ಮಕ್ಕಳದ್ದೇ ಚಿಂತೆ ಆಗಿರುತ್ತೆ, ಅಥವಾ ಮಕ್ಕಳು ಆಯ್ಕೆ ಮಾಡ್ಕೊಂಡಿರುವಂತಹ ಮಾರ್ಗಗಳಿಂದ ಏನಾದರೂ ಈ ಸಮಸ್ಯೆಗಳಲ್ಲಿ ಸಿಗಾಕ್ಕೊಂಡ್ರೆ ತಾಯಿಯ ಮನಸ್ಸು ತುಂಬ ಒದ್ದಾಡುತ್ತಂತೆ. ಅದು ಸಾಲಬಾಧೆಗಳಲ್ಲಾಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಉದ್ಯೋಗ ಇಲ್ಲದೇ ಇರುವಂತಹ ಸಮಯಗಳಲ್ಲಾಗಿರಬಹುದು, ಬಹಳ ಅವರ ಸಮಸ್ಯೆಗೆ ಆತಂಕ ಆಗ್ತಾ ಇರುತ್ತಂತೆ. ಸೊ ಆ ರೀತಿ ತಾಯಿಯ ಜೊತೆ ಇರುವಂತಹ ರಿಲೇಷನ್ಶಿಪ್ನ ಹೇಳುತ್ತೆ, ತಾಯಿಯ ಹೆಲ್ತ್ ಬಗ್ಗೆ ಹೇಳುತ್ತೆ. ಸೊ ಈ ಸಂದರ್ಭದಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಕಳೆದ ವರ್ಷದ ಮಾರ್ಚಿಂದ ಇಲ್ಲಿಯವರೆಗೂ ನಿಮ್ಮ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ, ನಿಮ್ಮ ಕೆರಿಯರಲ್ಲಿ ಏನಾದರೂ ರಾಂಗ್ ಡೆಸಿಷನ್ ತಗೊಳ್ಳುವಂತಹ ಸಂದರ್ಭಗಳು ಬಂದಿರಬಹುದು, ಅಥವಾ ರಾಂಗ್ ಕೆರಿಯರ್ನ ಆಯ್ಕೆ ಮಾಡ್ಕೊಂಡಿರಬಹುದು, ಅಥವಾ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಜಾಬಲ್ಲಿ ಮೇಲಕ್ಕೆ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಇದೆ, ಒಳ್ಳೆ, ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಮಾಡಿರುವಂತಹ ಪ್ರಾಮಾಣಿಕವಾಗಿ ಎಷ್ಟೇ ಪ್ರಯತ್ನಗಳು ಮಾಡಿದ್ರು, ಬಟ್ ಒನ್ಸ್ ಎಂಟರ್ ಆದಮೇಲೆ ಅಯ್ಯೋ ನಾನು ಓದಿರೋದಕ್ಕೆ ಅಥವಾ ನಾನು ಮಾಡ್ತಾ ಇರುವಂತಹ ಉದ್ಯೋಗಕ್ಕೆ ಸಂಬಂಧನೇ ಇಲ್ವಲ್ಲ,
ಈಗ ನಾನು ಮಾಡ್ತಾ ಇರುವಂತಹ ಈ ಸಂಸ್ಥೆಯಲ್ಲಿ ಈ ಕೆಲಸದಿಂದ ನನಗೆ ಮುಂದಿನ ಫ್ಯೂಚರ್ ಯಾವ ರೀತಿ ಇರುತ್ತೆ, ಅಥವಾ ಈಗ ಆಯ್ಕೆ ಮಾಡ್ಕೊಂಡಿರುವಂಥ ಈ ಕೆರಿಯರಲ್ಲಿ ನನಗೆ ಆದಷ್ಟು ಎಷ್ಟು ಬೇಗ ಎಷ್ಟು ಶೀಘ್ರವಾಗಿ ನನಗೆ ಗ್ರೋತ್ ಸಿಗುತ್ತೆ. ಬಟ್ ಕೆಲವೊಂದು ಜನ ಆಯ್ಕೆ ಮಾಡ್ಕೊಂಡಿರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಈ ರೀತಿ ಸಮಸ್ಯೆಗಳಿಂದ ಅವರು ಪುನಃ ಪರಿಶೀಲನೆ ಮಾಡ್ಕೊಳ್ತಾರೆ. ನಾನು ಕರೆಕ್ಟಾಗಿ ಟ್ರ್ಯಾಕಲ್ಲಿದ್ದೀನ, ನಾನು ಏನು ಮಾಡ್ತಾ ಇದ್ದೀನಿ, ಈ ರೀತಿ ಮಾಡ್ತಾ ಇದ್ದರೆ ನನ್ನ ಫ್ಯೂಚರ್ ಯಾವ ರೀತಿ ಇರುತ್ತೆ, ಕೆರಿಯರ್ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು, ಇಂಕ್ರಿಮೆಂಟ್ಸ್ ಏನೋ ಬರ್ತಾ ಇಲ್ಲ, ಈ ರೀತಿ ನಾನೇನಾದರೂ ರಾಂಗ್ ಕೆರಿಯರ್ ಪಾತ್ನ ಆಯ್ಕೆ ಮಾಡ್ಕೊಂಡಿದ್ದೀನ, ಸ್ವಲ್ಪ ಕ್ಷಣಿಕಾವೇಶದಲ್ಲಿ ಏನಾದರೂ ನಿರ್ಧಾರ ಮಾಡಿಕೊಂಡು ಒಳ್ಳೆಯ ಕಂಪ್ನಿಯಿಂದ ಇದಕ್ಕೆ ಬಂದು ಸೇರ್ಕೊಂಡಿದ್ದೀನ, ಈ ರೀತಿ ವಿಷಯಗಳನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ರೆಟ್ರೋಗ್ರೇಡ್ ಸ್ಟೇಟಲ್ಲಿ ಈ ಆತ್ಮಾವಲೋಕನ ಅಂತ ಹೇಳ್ತೇವೆ. ನಾವು ಮಾಡಿರುವಂತಹ ಕೆಲಸಗಳ ಬಗ್ಗೆ ಪುನಃ ಪರಿಶೀಲನೆ ಮಾಡಿಕೊಳ್ಳೋದು, ನಾನು ತಗೊಂಡಿರುವಂತಹ ನಿರ್ಧಾರಗಳಿಂದ ಏನಾದರೂ ಈಗ ನಿರ್ಧಾರಗಳಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತಾ, ಅಥವಾ ಈ ವಿಷಯದಿಂದ ಯಾವ ರೀತಿ ಹೊರಗಡೆ ಬರಬಹುದು, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಕೆರಿಯರಲ್ಲಿ ತಪ್ಪು ನಿರ್ಧಾರಗಳನ್ನು ತಗೊಂಡು ಮತ್ತು ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನಗಳು ಮಾಡುವುದಕ್ಕೆ ಈ ವಕ್ರಗಮನ ಸಂಚಾರ ರೆಟ್ರೋಗ್ರೇಡ್ ಸ್ಟೇಟ್ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಆಯ್ಕೆ ಮಾಡಿ ನಿಧಾನಕ್ಕೆ ನಿರ್ಧಾರಗಳು ತಗೊಳ್ಳೋದಕ್ಕೆ ಅಥವಾ ಕೆರಿಯರ್ನ ಬದಲಾವಣೆ ಮಾಡೋದಕ್ಕೆ, ವೃತ್ತಿಯನ್ನು ಬದಲಾವಣೆ ಉದ್ಯೋಗವನ್ನು ಬದಲಾವಣೆ ಮಾಡೋದಕ್ಕೆ ಚತುರ್ಥ ಸ್ಥಾನ ಹಣಕಾಸಿನ ಸಂಬಂಧಗಳ ಯಾರಿಗಾದರೂ ಹಣಕಾಸಿನ ಸಹಾಯ ಅನ್ನೋದಕ್ಕಿಂತ ಕೆಲವೊಂದು ರಾಂಗ್ ಇನ್ವೆಸ್ಟ್ಮೆಂಟ್ಸಲ್ಲಿ ಮಾಡಿ ಮೋಸ ಹೋಗಿರೋದು, ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅಥವಾ ಯಾರಾದರೂ ಹೇಳಿರುವಂಥ ಕೆಲವೊಂದು ವಿಷಯಗಳಲ್ಲಿ ಭೂ ವಿವಾದಗಳಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋದ ಮೇಲೆ ಇದು ಸ್ವಲ್ಪ ಡಿಸ್ಪ್ಯೂಟ್ಸ್ ಇದೆ ಇದರಿಂದ ಯಾಕೆ ತಗೊಂಡೆ ಅನ್ನುವಂತಹ ಕೆಲವೊಂದು ವಿಷಯಗಳು ಅರ್ಥ ಆಗೋದು, ಕೆಲವೊಂದು ತುಂಬ ಅಂದರೆ ಒಂದು ವರ್ಷಕ್ಕೆ ಡಬಲ್ ಆಗುತ್ತೆ ಈ ಲ್ಯಾಂಡ್ ತಗೊಂಡ್ರೆ, ಅಥವಾ ಒಂದು 3-4 ವರ್ಷಕ್ಕೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಆಗುತ್ತೆ ಅಂತ ಕೆಲವೊಂದು ವ್ಯಕ್ತಿಗಳು ಹೇಳಿರುವಂತಹ ಮಾತುಗಳನ್ನು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಸಂದರ್ಭದಲ್ಲಿ ಈ ಬರುವಂತಹ ಯಾವುದೇ ಪ್ರಯೋಜನವಿಲ್ಲ. ನೀನು 10 ವರ್ಷ ಅಲ್ಲ 15 ವರ್ಷ ಆದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ಡಿಮ್ಯಾಂಡ್ ಬರಲ್ಲ, ಯಾವುದೇ ರೀತಿ ಅದಕ್ಕೆ ನೀವು ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಗಳಲ್ಲಿ ಲಾಭಗಳು ಬರಲ್ಲ ಅನ್ನುವಂತಹ ವಿಷಯಗಳು ಗೊತ್ತಾಗಿ ಇಲ್ಲಿ ಹೌದಲ್ವಾ ನಾನು ಏನಾದರೂ ರಾಂಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಮೋಸ ಹೋಗೋಣ ಅನ್ನುವಂತಹ ವಿಷಯಗಳು ಕೂಡ ಅರ್ಥ ಆಗೋದಕ್ಕೆ ಈ ಸಂದರ್ಭ ಬಹಳಷ್ಟು ಜನ ಅವರಿಗೆ ಬರುವಂತಹ ಕಮಿಷನ್ಗೋಸ್ಕರ ಅಥವಾ ಅವರು ಏನೋ ಮಾತುಗಳಿಂದ ಯಾವುದೋ ಒಂದು ರೀತಿಯಲ್ಲಿ ಒಂದು ಕಸ್ಟಮರ್ನ ಇಟ್ಬಿಟ್ಟು ಮಧ್ಯದಲ್ಲಿ ಸಿಗಾಕ್ಸ್ಬಿಟ್ಟು ಅವ್ರ ಕೆಲಸ ಮುಗೀತು, ಅವ್ರ ಕಮಿಷನ್ ಅವ್ರಿಗೆ. ಬಟ್ ಇಲ್ಲಿ ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳು ಬಂಡವಾಳ ಹಾಕಿರುವಂತಹ ವ್ಯಕ್ತಿಗಳು ಅದರಲ್ಲಿ ಲಾಭಗಳು ಬರದೆ ಅದು ಮತ್ತೆ ರೀಸೇಲ್ ಆಗದೆ ಇನ್ ಕೇಸ್ ಏನಾದರೂ ಅದರಲ್ಲಿ ಸಮಸ್ಯೆಗಳಿದ್ದರಲ್ಲಿ ಮತ್ತೆ ಕೋರ್ಟು ಕೇಸು ಕಚೇರಿಗಳಂತ ಸುತ್ತಾಡಬೇಕಾಗಿರುತ್ತೆ. ಆದ್ದರಿಂದ ರಾಂಗ್ ವಿಷಯಗಳ ಮೇಲೆ ತಪ್ಪಾಗಿರುವಂತಹ ಆಸ್ತಿ ವ್ಯವಹಾರಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ವಕ್ರಗಮನ ಸಂಚಾರದಲ್ಲಿ ಆ ರೀತಿ ಏನಾದರೂ ಮಾಡಿದ್ದೀರಾ ಅಥವಾ ಡಾಕ್ಯುಮೆಂಟ್ಸ್ ಏನು ಅಥವಾ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಉಪಾಯಗಳಿದೆಯಾ ಅಥವಾ ಮಾರ್ಗಗಳಿದೆಯಾ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಫಿನಾನ್ಷಿಯಲ್ ವಿಷಯಗಳಲ್ಲಿ ಈಗ ನೋಡ್ತಾ ಇದ್ವಿ ಪ್ರತಿದಿನವೂ ಕೂಡ ಸೈಬರ್ ವಂಚನೆ, OTP ಕೇಳ್ತಾರೆ, ಫೋನ್ಗಳು ಮಾಡ್ತಾರೆ, ಲಿಂಕ್ಗಳು ಕಳಿಸ್ತಾರೆ, ಈ ರೀತಿ ವಿಷಯಗಳಿಂದ ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ. ಧನುಸ್ಸು ರಾಶಿಯವರು ಕಷ್ಟಾರ್ಜಿತವನ್ನು ಕೆಲವೇ ನಿಮಿಷಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಟುಮಾಯ ಮಾಡುವಂತಹ ಈ ತಾಂತ್ರಿಕತೆ ಒಳ್ಳೆಯದಕ್ಕೆ ಯೂಟಿಲೈಸ್ ಮಾಡಿಕೊಂಡ್ರೆ ಅದ್ಭುತವಾಗಿ ಉಪಯೋಗಕ್ಕೆ ಬರುತ್ತೆ. ಆದರೆ ಕೆಲವೊಂದು ನಯವಂಚಕರು ಅವರು ಈ ರೀತಿ ವಿಷಯಗಳನ್ನು ಅಮಾಯಕರನ್ನು ಮುಗ್ಧರನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಇಂತಹ ವ್ಯಕ್ತಿಗಳು ಏನಾದರೂ ನಿಮ್ಮ ಬಳಿ ಬಂದಿದ್ದರಲ್ಲಿ ಅಥವಾ ನಿಮಗೆ ಕರೆ ಮಾಡಿ ಈ ವಿಷಯಗಳು ಹೇಳಿದ್ದರಲ್ಲಿ ಬಹಳ ಹುಷಾರಾಗಿರಬೇಕಾಗಿರುತ್ತೆ ಇಂತಹ ವಿಷಯಗಳ ಬಗ್ಗೆ. ಇನ್ನು ಹಣಕಾಸಿನ ವಿಷಯಗಳು ಕೆಲವೊಂದು ಸಾರಿ ಫಿನಾನ್ಷಿಯಲಿ ಅಮೌಂಟ್ ಇರುತ್ತೆ ಬಟ್ ಅಕೌಂಟ್ ಏನೋ ಸಮ್ಟೈಮ್ಸ್ ಫ್ರೀಸ್ ಆಗಿರುತ್ತೆ ಅಥವಾ ಹೋಲ್ಡ್ ಆಗಿರುತ್ತೆ, ಅದನ್ನು ಬಿಡಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಯಾರಿಗಾದರೂ ಕೊಟ್ಟಿರೋಂಥ ಅಮೌಂಟ್ ಕೈಗೆ ಬರದೇ ಇರುವಂತಹ ಸಂದರ್ಭಗಳು. ಈ ರೀತಿ ಅಂದರೆ ಯು ಹ್ಯಾವ್ ದಟ್ ಅಮೌಂಟ್ ಬಟ್ ನಿಮಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆ ಟೈಮ್ಗೆ ಪರ್ಟಿಕ್ಯುಲರ್ ಟೈಮ್ಗೆ ಸಿಗದೆ ಕೆಲವೊಂದು ಸಾರಿ ಆರ್ಥಿಕ ಸಮಸ್ಯೆಗಳನ್ನು ನೋಡುವಂತಹ ಸಂದರ್ಭಗಳು ಬರಬಹುದು. ಇನ್ನು ಚತುರ್ಥ ಸ್ಥಾನ ಕುಟುಂಬ ಸ್ಥಾನ ಆಗಿರೋದ್ರಿಂದ ಕುಟುಂಬದಲ್ಲಿ ಆರ್ಥಿಕ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಅದು ಮುಖ್ಯವಾಗಿ ತಾಯಿಯ ಜೊತೆ ಕೆಲವೊಂದು ವಿಷಯಗಳಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭಗಳ ಬಗ್ಗೆ ಮಾತಿನ ಬಗ್ಗೆ ಸ್ವಲ್ಪ ಗಮನವಿರಲಿ. ಅವರು ಹೆತ್ತ ತಾಯಿ, ಸೊ ಕೋಪದಲ್ಲಿಯೋ ಅಥವಾ ಕೆಲವೊಂದು ವಿಷಯಗಳಲ್ಲಿಯೋ ಅಸಮಾಧಾನದಿಂದ
ಕೆಲವೊಂದು ಮಾತುಗಳು ಅಂದ್ರೂ ಕೂಡ ಅದು ಆಶೀರ್ವಾದವೆಂದು ಅವರನ್ನು ಮತ್ತೆ ಕೆಲವೊಂದು ವಿಷಯಗಳ ಮುಖಾಂತರ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಬೇಕೇ ವಿನಃ ಅವರ ಜೊತೆ ವಿವಾದಗಳಿಗೆ ಜಗಳಗಳಿಗೆ ಉಂಟಾದರೆ ಇಲ್ಲಿ ಯಾರು ಗೆಲ್ಲೋದು ಯಾರು ಸೋತೋದು ಅಲ್ಲ ಮುಖ್ಯ. ಇಲ್ಲಿ ಒಬ್ಬ ತಾಯಿ ಮಗುವಿನ ಮಧ್ಯೆ ನಡೀತಾ ಇರುವಂತಹ ವಿಷಯಗಳು ಯಾವತ್ತಿಗೂ ಕೂಡ ಪರ್ಟಿಕ್ಯುಲರಾಗಿ ಇಲ್ಲಿ ಯಾವುದೇ ಯುದ್ಧನೂ ಇರಲ್ಲ, ಯಾವ ದ್ವೇಷವೂ ಇರಲ್ಲ, ಯಾವ ಕೋಪವೂ ಇರಲ್ಲ. ಎಲ್ಲನೂ ಇದ್ರೂ ಕೂಡ ತಾತ್ಕಾಲಿಕವಾಗಿರುತ್ತೆ. ಬಟ್ ಇಂತಹ ವಿಷಯಗಳಲ್ಲಿ ಕೌಟುಂಬಿಕ ಸಮಸ್ಯೆಗಳಲ್ಲಿ ಕೆಲವೊಂದು ಸಾರಿ ತಾಯಿಗೆ ವಿರುದ್ಧವಾಗಿ ಮಾತನಾಡುವಂತಹ ಸಂದರ್ಭಗಳು ಬಂದಾಗ ಅದನ್ನು ತುಂಬ ಶಾಂತವಾಗಿ ತುಂಬ ಪ್ರೀತಿಯಿಂದ ಕೆಲವೊಂದು ಸಾರಿ ಆ ತಾಯಿಯ ಮನಸ್ಸು ನೋವಾಗದಂತೆ ವರ್ತನೆ ಮಾಡಬೇಕಾಗಿರುತ್ತೆ ಈ ಧನಸ್ಸು ರಾಶಿಯವರು. ಇನ್ನು ಕೆಲವೊಂದು ಸಂದರ್ಭಗಳು ಯಾವ ರೀತಿ ಇರುತ್ತೆ ಅಂದರೆ ಕೆಲವೇ ನಿಮಿಷಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ ಪೂರ್ತಿಯಾಗುವಂತಹ ಕೆಲವೊಂದು ವಿಷಯಗಳು ಕೂಡ ಅಂದರೆ ಅದಕ್ಕೊಂದು ವಾರ ಟೈಮ್ ತಗೊಳ್ಳೋದು ಅಥವಾ 10 days ಟೈಮ್ ತಗೊಳ್ಳೋದು, ಎಲ್ಲ ಗೊತ್ತಿರುವಂತಹ ವಿಷಯಗಳಲ್ಲಿ ಕೂಡ ತುಂಬ ಕನ್ಫ್ಯೂಷನ್ ಆಗೋದು, ಅಥವಾ ನೀವು ಸಬ್ಮಿಟ್ ಮಾಡಿರುವಂತಹ ಕೆಲವೊಂದು ವಿಷಯಗಳು ಏನೋ ಒಂದು ಎರರ್ ಇದೆಯಂತನೋ ದೋಷ ಇದೆ ಅಂತನೋ ಮತ್ತೆ ಪುನಃ ಪರಿಶೀಲನೆಗೋಸ್ಕರ ವಾಪಸ್ ಬರೋದು, ಈ ರೀತಿ ವಿಷಯಗಳು ಆಗ್ತಾ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಅಂದರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಏಕಾಗ್ರತೆಯಿಂದ ದೋಷರಹಿತವಾಗಿ ಲೋಪರಹಿತವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೋಬೇಕಾಗಿರುತ್ತೆ. ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಹಿತ ಶತ್ರುಗಳಂತ ಅನ್ನೋದರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ನಿಮ್ಮ ಸುತ್ತನೇ ಇದ್ದು ನಿಮ್ಮನ್ನು ಅವರ ಸ್ವಲಾಭಕ್ಕೋಸ್ಕರ ಅವರ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಸಮಸ್ಯೆಗಳಲ್ಲಿ ಸಿಗಾಕಿಸಿ ಅವರ ಲಾಭವನ್ನು ನೋಡ್ಕೊಳ್ತಾ ಇರ್ತಾರೆ. ಅಂದರೆ ಒಂದು ರೀತಿ ಮೋಸ ಮಾಡುವಂತಹ ಸಂದರ್ಭಗಳು ಇರುತ್ತೆ. ಅಂತಹವರ ಬಗ್ಗೆ ಒಂದು ಪ್ರತ್ಯೇಕವಾಗಿರುವಂತಹ ಗಮನವಿರಲಿ. ಇನ್ನು ಇಲ್ಲಿ ಇದೇ ಸಂದರ್ಭದಲ್ಲಿ ತಾಯಿಗೆ ಅನಾರೋಗ್ಯ ಸಮಸ್ಯೆಗಳು ಬರಬಹುದು, ಅಥವಾ ಇಂದಿನ ದಿನಗಳಿಂದ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಇಲ್ಲಿ ಈ ವಕ್ರಗಮನ ಸಂಚಾರದಲ್ಲಿ ಅಗೈನ್ ಅಲ್ಲಿ ಏನಕ್ಕೆ ಅನಾರೋಗ್ಯ ಸಮಸ್ಯೆ ಕಾರಣವೇನಾಯಿತು ಅದಕ್ಕೆ ಐಡೆಂಟಿಫೈ ಮಾಡೋದು ಅಥವಾ ಡಯಾಗ್ನೋಸ್ ಮಾಡೋದು, ಅದಕ್ಕೆ ತಕ್ಕ ಸೂಕ್ತವಾಗಿರುವಂತಹ ಚಿಕಿತ್ಸೆಯನ್ನು ನೀಡಿಸೋದು, ಮೆಡಿಕೇಷನ್ ಫಾಲೋ ಅಪ್ ಮಾಡ್ತಾ ಇದ್ದಾರಲ್ಲ ಅನ್ನೋಂತಹ ವಿಷಯಗಳು ಇವೆಲ್ಲವೂ ಕೂಡ ತಾಯಿಯ ಆರೋಗ್ಯದ ಬಗ್ಗೆ ಈ ಚತುರ್ಥ ಸ್ಥಾನ ಅನ್ನೋದು ಹೇಳ್ತಾ ಇರುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಖರ್ಚುಗಳಾಗುವಂತಹ ಸಾಧ್ಯತೆಯೂ ಇರುತ್ತೆ. ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಅಲಕ್ಷ್ಯ ಮಾಡೋದು, ಮೇಜರ್ ಡೆಸಿಷನ್ ತಗೊಳ್ಳುವಾಗ ಒಂದು ರೀತಿ ಲೇಜಿನೆಸ್, ನಾಳೆ ನೋಡ್ತೀನಿ, ನಾಳೆ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಕ್ ನೋಡ್ತೀನಿ, ಅಥವಾ ಕೆಲವೊಂದು ಅವಕಾಶಗಳು ಅದ್ಭುತವಾಗಿ ಬಂದಿದ್ರೂ ಕೂಡ ಈ ಅಜಾಗರೂಕತೆಯಿಂದ ಈ ಕೇರ್ಲೆಸ್ನೆಸ್ತನದಿಂದ ಕೆಲವೊಂದು ಅವಕಾಶಗಳನ್ನು ದೂರ ಆಗಬಹುದು. ಅಥವಾ ಈ ಸಂದರ್ಭದಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಿದ್ದೆ ಜಾಸ್ತಿ ಆಗೋದಾಗಿರ್ಬೋದು. ಅಂದರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಸೊ ಅದೇ ವರ್ಕ್ ಮಾಡುವಂತಹ ಸಂದರ್ಭಗಳಲ್ಲಿ ಯಾವುದಾದ್ರೂ ಟ್ರೈನಿಂಗ್ ಅಂತ ಹೋಗಿ ಕೆಲವೊಂದು ವಿಷಯಗಳನ್ನು ಅಪ್ಗ್ರೇಡ್ ಮಾಡ್ಕೊಳ್ಳುವಂತಹ ಸಂದರ್ಭಗಳಲ್ಲಿ ವಿಪರೀತವಾಗಿರುವಂತಹ ನಿದ್ದೆ ನಿಮ್ಮ ತಾಳ್ಮೆಗೆ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಒಂದು ಪರೀಕ್ಷೆ ನೀಡುವಂತಹ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ಅತಿ ನಿದ್ದೆ ಅಥವಾ ಈ ಲೇಜಿನೆಸ್ ಅನ್ನೋದು ಸ್ವಲ್ಪ ನಿಮ್ಮ ಅಭಿವೃದ್ಧಿಗೆ ಆತಂಕ ಸೃಷ್ಟಿ ಮಾಡಬಹುದು. ಆದ್ದರಿಂದ ಯಾವಾಗಲೂ ಕೂಡ ಯೋಗ, ಧ್ಯಾನ, ದೈಹಿಕ ವ್ಯಾಯಾಮ, ಪಾಸಿಟಿವ್ ವಿಷಯಗಳನ್ನು ಯೋಚನೆ ಮಾಡೋದು, ಸ್ವಲ್ಪ ಸ್ಟ್ರೆಸ್ಗೆ ದೂರ ಇರುವಂತಹ ರೀತಿಯಲ್ಲಿ ಕೆಲವೊಂದು ಮಧುರವಾಗಿರುವಂತಹ ಶಾಸ್ತ್ರೀಯ ಸಂಗೀತ ಅಥವಾ ಲೈಟ್ ಮ್ಯೂಸಿಕ್ ಇತ್ಯಾದಿ ವಿಷಯಗಳನ್ನು ಕೇಳೋದ್ರಿಂದ ಮನಸ್ಸನ್ನು ಏಕಾಗ್ರತೆಯಿಂದ ಇರಿಸ್ಕೋಬೇಕಾಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಸಾರಿ ಈ ರೀತಿ ಇದ್ದರೆ ಆಗಲ್ಲ. ಸೊ ಧನಸ್ಸು ರಾಶಿಯವರಂದ್ರೇ ರಾಶ್ಯಾಧಿಪತಿ ಗುರು ಅಲ್ವಾ, ಗುರುಗಳ ಸ್ಥಾನ ಆಗಿರುತ್ತೆ. ಗುರು ಅದೇ ರೀತಿ ಜ್ಞಾನವನ್ನು ಹೊಂದಿರುತ್ತಾರೆ, ಅದೇ ರೀತಿ ದೃಢವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. 4 ಜನಕ್ಕೆ ಸಲಹೆಗಳನ್ನು ನೀಡಿ ಅವರ ಅಭಿವೃದ್ಧಿಯಲ್ಲಿ ಸಂತೋಷವನ್ನು ನೋಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಅಂತಹ ಧನಸ್ಸು ರಾಶಿಯವರಿಗೆ ಈ ಧನ ಕುಟುಂಬ ಸ್ಥಾನ ಮತ್ತು ತೃತೀಯ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಲಾರ್ಡ್, 3ನೇ ಅಧಿಪತಿ, 2 ಮತ್ತು 3ನೇ ಮನೆಯ ಅಧಿಪತಿ ಶನಿ ಪರಮಾತ್ಮರು ಈಗ ಚತುರ್ಥ ಸ್ಥಾನದಲ್ಲಿ ವಕ್ರಗಮನ ಸಂಚಾರವಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮೈಂಡ್ಸೆಟ್ನ ಮತ್ತೆ ಟ್ಯೂನ್ ಮಾಡಿಕೊಂಡು ಈ ರೀತಿ ಇದ್ದರೆ ಆಗಲ್ಲ. ಸೊ ಈ ರೀತಿ ಇದ್ದರೆ ಪರ್ಟಿಕ್ಯುಲರ್ ಪ್ರೋಗ್ರೆಸ್ ಅನ್ನೋದು ನಿಂತು ಹೋಗುತ್ತಲ್ವ.
ವೃತ್ತಿ ಉದ್ಯೋಗಗಳಲ್ಲಿ ಸಮಸ್ಯೆಗಳು ಬರುತ್ತೆ ಅನ್ನುವಂತಹ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಈ ಕ್ರಮಶಿಕ್ಷಣೆಯಿಂದ ಬದಲಾಯಿಸ್ಕೋಬೇಕಾಗಿರುತ್ತೆ. ಇಲ್ಲ ಇದೇ ರೀತಿ ಇದೇ ಲೇಸಿನೆಸ್, ಇದೇ ಅಲಕ್ಷ್ಯತೆ ಭಾವ, ಇದೇ ಕೆಲವೊಂದು ವಿಷಯಗಳು, ಕೆಲವೊಂದು ವ್ಯಕ್ತಿಗಳು ಇಲ್ಲ ಇದೇ ರೀತಿ ಇರಲಿ, ಏನು ಮಾಡಿದ್ರೂ ಕೂಡ ಡಿಲೇ ಆಗ್ತಾ ಇದೆ, ಏನು ಮಾಡಿದ್ರೂ ಕೂಡ ಪ್ರಾಬ್ಲಮ್ಸ್ ಬರ್ತಾ ಇದೆ, ನಷ್ಟ ಹೋಗ್ತಾ ಇದ್ದೀನಿ ಅನ್ನುವಂತಹ ನೆಗೆಟಿವ್ ಯೋಚನೆಯಿಂದ ಇದ್ದರೆ ಬಹಳಷ್ಟು ಸಂಕಷ್ಟಗಳನ್ನು ನೋಡಬೇಕಾಗಿರುತ್ತೆ. ಸೊ ಈಗ ಮುಖ್ಯವಾಗಿ ಈ 138 ದಿನಗಳ ಕಾಲ ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಮಿತಿಯಲ್ಲಿಟ್ಕೋಬೇಕಾಗಿರುತ್ತೆ. ಇನ್ನು ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು ಬಗ್ಗೆ ಅದನ್ನು ಸರಿ ಮಾಡಿಕೊಳ್ಳುವಂತಹ ಮಾರ್ಗಗಳು, ಅಥವಾ ಕೆಲವೊಂದು ಮುಖ್ಯವಾಗಿರುವಂತಹ ಪ್ರಮುಖರ ಪರಿಚಯ ಅಥವಾ ಅವರ ನೀಡುವಂತಹ ಸಲಹೆಗಳನ್ನು ಶ್ರದ್ಧೆಯಿಂದ ತಾಳ್ಮೆಯಿಂದ ಕೇಳಿ. ಯಾಕಂದರೆ ಅವರು ನಿಮ್ಮ ಒಳ್ಳೆಯದನ್ನು ಬಯಸುವವರಾಗಿರುತ್ತಾರೆ. ಅದು ನಿಮ್ಮ ತಾಯಿ, ನಿಮ್ಮ ಸಂಗಾತಿ, ಅಥವಾ ನಿಮ್ಮ ಆಪ್ತರು, ಗೆಳೆಯರು, ಅಥವಾ ನಿಮಗೆ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಖುಷಿ ಪಡುವಂತಹ ನಿಮ್ಮ ಹಿರಿಯರಾಗಿರಬಹುದು. ಅವರು ಹೇಳಿರುವಂತಹ ಈ ಅಥವಾ ಹೊಸ ಪರಿಚಯಗಳ ಮುಖಾಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಕ್ಸಸ್ನ ಕಾಣೋದಕ್ಕೆ ಕೆಲವೊಂದು ಸಜೆಷನ್ಸ್ ಕೊಡಬಹುದು. ಅವರ ಹೇಳುವಂತಹ ಕೆಲವೊಂದು ವಿಷಯಗಳನ್ನು ಆಚರಣೆ ಮಾಡಿ. ಸೊ ಆದ್ದರಿಂದ ಫೋಕಸ್ಡ್ ಆಗಿದ್ದು ನಿಮ್ಮ ಮಾರ್ಗದರ್ಶನ ಮಾಡುವಂತಹ ವ್ಯಕ್ತಿಗಳ ಈ ಗೈಡೆನ್ಸಲ್ಲಿ ನಿಮ್ಮ ಸಕ್ಸಸ್ಗೆ ದಾರಿ ಹಾಕ್ಕೋಬೋದು. ಸೊ ಒಟ್ಟಾಗಿ ಈ ವಕ್ರಗಮನ ಸಂಚಾರದಲ್ಲಿ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕಾಗಿರುತ್ತೆ. ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ಲದೋ ಆಗಿರುವಂತಹ ಕೆಲವೊಂದು ಮಿಸ್ಟೇಕ್ಸ್ನ ರಿಪೀಟ್ ಆಗದಂಗೆ ಅಲ್ಲಿ ಸ್ಟಾಪ್ ಮಾಡಿ ಅಗೇನ್ ಅದರಿಂದ ಹೊರಗಡೆ ಬಂದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಸಕ್ಸಸ್ಗೆ ದಾರಿ ಮಾಡ್ಕೋಬೇಕಾಗಿರುತ್ತೆ. ಅಂದರೆ ಪರ್ಟಿಕ್ಯುಲರಾಗಿ ಈ ರಾಶಿಯ ಮೇಲೆ ನೇರ ದೃಷ್ಟಿ ಬೀಳೋದ್ರಿಂದ ಈ ರಾಶಿ ಲಗ್ನ 1ನೇ ಮನೆ ಅನ್ನೋದು ನಿಮ್ಮ ಸ್ವಭಾವವನ್ನು, ನಿಮ್ಮ ನಡತೆಯನ್ನು, ನಿಮ್ಮ ಜೀವನ ವಿಧಾನವನ್ನು, ನೀವು ತಗೊಳ್ಳುವಂಥ ಆಹಾರ ಬಗ್ಗೆ, ನೀವು ಪ್ರತಿಯೊಂದು ಕೂಡ ಆ್ಯಟಿಟ್ಯೂಡ್, ಕ್ಯಾರೆಕ್ಟರ್, ಎವ್ರಿಥಿಂಗ್ ಕೂಡ ಈ ಪರ್ಟಿಕ್ಯುಲರ್ ಈ ವಿಷಯಗಳಲ್ಲಿ ನಿಮಗೆ ಈ ಅರ್ಧಾಷ್ಟಮ ಶನಿ ನಡೀತಾ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಇರುತ್ತೆ. ಎಲ್ಲರಿಗೂ ಇದೇ ರೀತಿ ಇರುತ್ತೆ ಧನುಸ್ಸು ರಾಶಿಯವರಿಗೆ. ಅಂದರೆ ಅದು ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಇರುವಂತಹ ಸ್ಥಾನ, ಅಥವಾ ಈಗ ನಡೀತಾ ಇರುವಂತಹ ಮಹಾದಶೆ, ಭುಕ್ತಿ ಸಮಯಗಳಲ್ಲಿ ಶನಿ ಏನಾದರೂ ಇದ್ದಾರಾ ಅನ್ನುವಂತಹ ವಿಷಯಗಳಲ್ಲಿ ನಾವು ನೋಡಿಬಿಟ್ಟು ಅದರ ಪ್ರಭಾವವನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ನೋಡ್ಬೋದು. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಗೋಚಾರ ಫಲಗಳಾಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಮತ್ತಷ್ಟು ವಿವರಗಳು ತಿಳ್ಕೋಬೇಕಾಗಿರುತ್ತೆ. ಈಗ ಸದ್ಯಕ್ಕೆ ಈ ಅರ್ಧಾಷ್ಟಮ ಶನಿ ಅಥವಾ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಈ 138 ದಿನಗಳಲ್ಲಿ ಕೆಲವಷ್ಟು ಸಕ್ಸಸ್ನ ಪಡೆಯಬೇಕಂದ್ರೆ ಪ್ರತಿ ಶನಿವಾರವೂ ತಪ್ಪದೇ ನೀವು ಶ್ರೀ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡುವುದಾಗಿರಬಹುದು, ಅಥವಾ ಪರಮೇಶ್ವರನಿಗೆ ಶ್ರಾವಣ ಮಾಸದಲ್ಲಿ ಪರಮೇಶ್ವರನಿಗೆ ಸೋಮವಾರಗಳು ನೀವು ಅಭಿಷೇಕವನ್ನು ಮಾಡಿಸೋದಾಗಿರಬಹುದು. ಈ ಶನಿ ಪರಮಾತ್ಮನಿಗೆ ತೈಲಾಭ್ಯಂಜನವು ಎಳ್ಳಿನ ಎಣ್ಣೆಯ ಈ ದೀಪಾರಾಧನೆ ಅಥವಾ ಅಭಿಷೇಕವನ್ನು ಮಾಡಿಸೋದ್ರಿಂದ ಈ ಪ್ರಮುಖವಾಗಿ ಅರ್ಧಾಷ್ಟಮ ಶನಿ ಕೊಡುವಂತಹ ಕೆಲವೊಂದು ಫಲಗಳನ್ನು, ಅಂದರೆ ದುಷ್ಫಲಗಳಿಂದ, ಪ್ರತಿಕೂಲ ಫಲಗಳಿಂದ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಹಾದಿಯನ್ನು ಸುಗಮ ಮಾಡ್ಕೊಳ್ಳೋದಕ್ಕೆ ಈ ರೆಟ್ರೋಗ್ರೇಡ್ ವಕ್ರಗಮನ ಸಂಚಾರ ಅನ್ನೋದು ಈ 137 ಡೇಸ್ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಸದಾ ಆ ಶ್ರೀ ಗುರುರಾಯರ ಆಶೀರ್ವಾದವು, ಶ್ರೀ ಪರಮೇಶ್ವರನ ದಿವ್ಯ ಅನುಗ್ರಹವು ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.